ಫಸ್ಟ್ ಇಯರ್ ಬರ್ಡೇಗೆ ಮೆಮೊರಬಲ್ ಆಗಿದ್ದೀವಿ ಅಂತ ಡಿಸ್ನಿಲ್ಯಾಂಡಿಗೆ. ಸಕ್ರ ಹಾಯ್ ಸೇ ಹಾಯ್ ಅಲ್ಲಿ ಇಲ್ಲಿ ಹಾಯ್ ಬರ್ಡೇ ದಿವಸ ಹೋಗೋದು ಬೇಡ, ಬರ್ಡೇ ನೆಕ್ಸ್ಟ್ ಡೇ ಹೋಗೋಣ ಅಂತ ಬರ್ಡೇ ಮನೇಲೇ ಸೆಲೆಬ್ರೇಟ್ ಮಾಡಿದ್ವಿ. ಸೊ ನೆಕ್ಸ್ಟ್ ಡೇ ವಿ ವೆಂಟ್ ಟು ಡಿಸ್ನಿಲ್ಯಾಂಡ್. ಸೊ ಲೆಟ್ ಸೆಲೆಬ್ರೇಟ್ ಸಕುರಾ ಬರ್ಡೇ ಇನ್ ದ ಡಿಸ್ನಿಲ್ಯಾಂಡ್. ನಮಗೆ ನಮ್ಮ ಮನೆಯಿಂದ 2 ಟ್ರೈನ್ಸ್ ಚೇಂಜ್ ಮಾಡ್ಕೊಂಡು ಹೋಗ್ಬೋದು. ಸೊ ಒಂದು ಬಂದು ಜೊಬಾನ್ ಲೈನು, ಇನ್ನೊಂದು ಬಂದು ಮುಸುಶಿನೋ ಲೈನ್. ಟೋಕಿಯೋ ಡಿಸ್ನಿಲ್ಯಾಂಡ್ ಬಂದು ಮೈಹಾಮಾ ಸ್ಟೇಷನ್ ಅನ್ನೋದ್ರಲ್ಲಿ ಇದೆ. ಸೊ ಆ ಸ್ಟೇಷನಲ್ಲಿ ಇಳ್ಕೊಂಡು ಅಲ್ಲಿಂದ ನಮಗೆ ಡಿಸ್ನಿ ಟ್ರೈನ್ ಅಂತಲೇ ಬರುತ್ತೆ. ಸೊ ಅದಕ್ಕೆ ಹತ್ಕೊಂಡು ಹೋಗಬೇಕು. ರೆಸಾರ್ಟ್ ಗೇಟ್ ವೇ ಸ್ಟೇಷನ್ ಅಂತ ಇದೆ. ಸೊ ಇಲ್ಲಿಗೆ ಹೋಗಿ ಇಲ್ಲಿಂದ ನಾವು ಡಿಸ್ನಿ ಟ್ರೈನ್ ಟಿಕೆಟ್ ತಗೊಂಡು ಸೊ ಅಲ್ಲಿಂದ ನಾವು ಡಿಸ್ನಿ ಟ್ರೈನ್ನ ಹತ್ತಿ ಸೊ ನಮಗೆ ಅಲ್ಲಿ ಡಿಸ್ನಿ ಲ್ಯಾಂಡ್ ಸ್ಟಾಪಲ್ಲಿ ಇಳ್ಕೋಬೇಕು. ಈ ಡಿಸ್ನಿ ಟ್ರೈನ್ ಏನಂದರೆ ಇದು ಜಸ್ಟ್ 4 ಸ್ಟಾಪ್ಸ್ ಅಷ್ಟೇ ಬರುತ್ತೆ. ಟೋಕಿಯೋ ಡಿಸ್ನಿ ಸಿ, ಟೋಕಿಯೋ ಡಿಸ್ನಿ ಲ್ಯಾಂಡ್, ರೆಸಾರ್ಟ್ ಗೇಟ್ವೇ ಸ್ಟೇಷನ್, ಬೇ ಸೈಡ್ ಸ್ಟೇಷನ್ ಅಂತ. ಸೊ ಈ 4 ಸ್ಟೇಷನ್ ರೊಟೇಷ್ನಲ್ ಆಗಿ ಮೂವ್ ಆಗ್ತಾ ಇರುತ್ತೆ ಈ ಟ್ರೈನು. ಸೊ ನಿಮ್ಮ ಇಂಟೀರಿಯರ್ ಎಲ್ಲ ಎವ್ರಿಥಿಂಗ್ ಇಸ್ ಡಿಸೈನ್ ಫಾರ್ ದ ಡಿಸ್ನಿ, ಅಂದರೆ ಎಲ್ಲ ಮಿಕ್ಕಿ ಶೇಪಲ್ಲಿ ಮಾಡಿದ್ದಾರೆ. ಸೊ ಇಟ್ ವಾಸ್ ಅ ಕ್ಯೂಟ್ ಟ್ರೈನ್. ನೋಡಿ ಎಲ್ಲನೂ ನಿಮಗೆ ಹಾಗೆ ಡಿಸೈನ್ ಮಾಡಿದ್ದಾರೆ ಟ್ರೈನ್ನ. ಸೊ ಫೈನಲಿ ನಮ್ಮ ಸ್ಟಾಪ್ ಬಂತು. ಸೊ ನಾವು ಇಳ್ಕೊಂಡಿದ್ದು ಟೋಕಿಯೋ ಡಿಸ್ನಿ ಲ್ಯಾಂಡ್ ಸ್ಟೇಷನಲ್ಲಿ. ಸೊ ಹಿಯರ್ ವಿ ಆರ್ ಇನ್ ದ ಡಿಸ್ನಿ ಲ್ಯಾಂಡ್ ಸ್ಟೇಷನ್. ಎಲ್ಲಿ ಬಂದಿದ್ದೀರಾ? ನಿಮಗೆ ಇನ್ನೊಂದು ವಿಷಯ ಏನಂದರೆ ಟೋಕಿಯೋದಲ್ಲಿ ಡಿಸ್ನಿ ಸಿ ಅಂತ ಒಂದು ಸಪ್ರೇಟ್ ಆಗಿದೆ, ಡಿಸ್ನಿ ಲ್ಯಾಂಡ್ ಅಂತ ಒಂದು ಸಪ್ರೇಟ್ ಆಗಿದೆ. ಇನ್ ಡಿಸ್ನಿ ಲ್ಯಾಂಡ್ ಕ್ಲಾಪ್ ಮೇಡಮ್, ಸಕುರಾ ಕ್ಲಾಪ್ ಕ್ಲಾಪ್. ಡಿಸ್ನಿ ಸಿ ಬಂದು ಮೋರ್ ಓವರ್ ಥ್ರಿಲ್ಲರ್ ಗೇಮ್ಸ್ ಇರುತ್ತೆ ಮತ್ತು ಯುನೀಕ್ ಶೋಸ್ ಇರುತ್ತೆ ಆ್ಯಂಡ್ ಮೋರ್ ಅಡ್ವೆಂಚರಸ್ ಆಗಿದೆ. ಸೊ ಅದು ಅಡಲ್ಟ್ಸಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ, ಅಂದರೆ ಅಡಲ್ಟಿಗೆ ಜಾಸ್ತಿ ಅದು ಚೆನ್ನಾಗಿರುತ್ತೆ ಮೋರ್ ದೆನ್ ಕಿಡ್ಸ್ ಫ್ರೆಂಡ್ಲಿಗಿಂತ. ಡಿಸ್ನಿ ಲ್ಯಾಂಡ್ ಬಂದು ಇಟ್ಸ್ ಬೆಸ್ಟ್ ಫಾರ್ ಕಿಡ್ಸ್, ಅಂದರೆ ಸ್ಮಾಲ್ ಮಕ್ಕಳೆಲ್ಲ ಇದ್ದರೆ ನಿಮಗೆ. ಸೊ ಡಿಸ್ನಿ ಲ್ಯಾಂಡ್ ಇಸ್ ಬೆಸ್ಟ್. ಅದರಲ್ಲಿ ಕ್ಯಾರೆಕ್ಟರ್ಸ್ನ ಮೀಟ್ ಮಾಡ್ಬೋದು. ಎಕ್ಸಾಂಪಲ್ ಮಿಕ್ಕಿ, ಮಿನಿ ಈ ಥರ ಕ್ಯಾರೆಕ್ಟರ್ಸ್ನ ಮೀಟ್ ಮಾಡ್ಬೋದು, ಗ್ರೀಟ್ ಮಾಡ್ಬೋದು. ಆಮೇಲೆ ನಿಮಗೆ ಎಲ್ಲ ಮಕ್ಕಳು ಆಡೋದಕ್ಕೆ ಅಂತಲೇ ಜಾಸ್ತಿ ಇದೆ ಆ ಗೇಮ್ಸ್ಗಳು, ಅಂದರೆ ಬೇಬಿ ಫ್ರೆಂಡ್ಲಿಯಾಗಿ. ಸೊ ಈ ಥರ ಎಲ್ಲ ಇರೋದ್ರಿಂದ ನಾವು ಕೂಡ ನಮಗೆ ಮಗು ಇರೋದ್ರಿಂದ ಇಟ್ಸ್ ಹರ್ ಫಸ್ಟ್ ಡಿಸ್ನಿ ಟ್ರಿಪ್ ಆಗಿರೋದ್ರಿಂದ ನಾವು ಡಿಸ್ನಿ ಲ್ಯಾಂಡ್ನೇ ಪ್ರಿಫರ್ ಮಾಡಿದ್ದು. ಓಕೆ ಕಮ್ ಲೆಟ್ಸ್ ಗೋ. ಒಳಗಡೆ ಎಲ್ಲ ಹೆಂಗಿದೆ ಡಿಸ್ನಿ ಲ್ಯಾಂಡಲ್ಲಿ ಏನೇನಿದೆ ಅಂತ ನಿಮಗೆಲ್ಲ ತೋರಿಸ್ತೀನಿ. ಸೊ ಎಂಟ್ರ್ ಆಗಿದ ತಕ್ಷಣ ನಮಗೆ ಈ ಥರ ಹಾಲ್ವೇ ಸಿಗುತ್ತೆ. ಸೊ ಹಾಲ್ವೇ ಈ ಥರ ಫುಲ್ಲು ಶಾಪ್ಸು, ಆ ಕಡೆ ಈ ಕಡೆ ಎಲ್ಲ ಫುಲ್ ಶಾಪ್ಸ್ ಇರುತ್ತೆ, ಡಿಸ್ನಿ ಸ್ಟೋರ್ಸು. ಸೊ ಲೆಟ್ಸ್ ಗೋ. ಸಕುರಾ ವಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಅವಳು ಬರ್ಡೇ ಹಿಂದಿನ ದಿವಸದಿಂದ. ಸೊ ಅದಕ್ಕೆ ಈಗೆಲ್ಲ ಹೋದರೂ ಅವಳನ್ನ ವಾಕ್ ಮಾಡೋಕ್ಕೆ ಪ್ರಾಕ್ಟೀಸ್ ಆಗಲಿ ಅಂತ ಅಂದ್ಬಿಟ್ಟು ನಾವು ಜಾಸ್ತಿ ಈಗ ವಾಕ್ ಮಾಡಿಸ್ತೀವಿ. ಓಕೆ ಕಮ್ ಲೆಟ್ಸ್ ಗೋ. ನಾವು ಇಲ್ಲಿ ಏನೇನು ಮಾಡಿದ್ವಿ, ಎಲ್ಲೆಲ್ಲಿ ಓಡಾಡಿದ್ವಿ, ಯಾವ್ಯಾವ ಗೇಮ್ಸ್ ಆಡಿದ್ವಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ನಾವು ಅಲ್ಲಿಂದ ಹಾಲ್ವೇಯಿಂದ ಬಂದಿದ ತಕ್ಷಣ ನಮಗೆ ಫಸ್ಟು ಎಂಟ್ರಿ ಆಗಿದ್ದು ನಾವಿಲ್ಲಿ ಪೆನ್ನಿ ಆರ್ಕೇಡ್ ಅಂತ ಒಂದು ಹತ್ರನೇ ಇದೆ. ಬಟ್ ಇದು ಏನಂದರೆ ಕಾಯಿನ್ ಹಾಕಿ ಗೇಮ್ಸ್ ಆಡೋದು. ಸೊ ಇದು ಬಂದು ಎಲ್ಲ ಆರ್ಕೇಡ್ ಗೇಮ್ಸ್, ಅಂದರೆ ಆವಾಗಿನ ಕಾಲದಲ್ಲಿ ಹೆಂಗಿತ್ತು ಆ ಥರ ಎಲ್ಲ ಡಿಸೈನ್ ಮಾಡಿದ್ದಾರೆ ಇಲ್ಲಿ. ಸೊ ಅದನ್ನು ನೀವು ನೋಡ್ಬೋದು ಇಲ್ಲಿ. ಎಷ್ಟು ಬಿಸಿಲಂದರೆ ನೀವು ನೋಡ್ಬೋದು, ಸಖತ್ ಬಿಸಿಲು, ಸಖತ್ ಸೆಕೆ ಆಗ್ತಾಯಿತ್ತು. ಇದು ಓಪನ್ ಏರಿಯಾ ಇರೋದ್ರಿಂದ ಫುಲ್ಲು ಸೆಕೆ ಆಗ್ತಾಯಿತ್ತು. ಸೊ ಅದೆಲ್ಲ ಆರ್ಕಿಡ್ ನೋಡ್ಕೊಂಡು ನಾವು ಅಲ್ಲಿಂದ ಇಲ್ಲಿ ಸ್ಟಿಚ್ ಎನ್ಕೌಂಟರ್ ಅಂತ ಒಂದು ಶೋ ನಡೆಯುತ್ತೆ. ಸೊ ಅದನ್ನು ನೋಡೋಣ ಅಂತ ಅಂದ್ಬಿಟ್ಟು ಇಲ್ಲಿಗೆ ಹೋಗ್ತಾಯಿದ್ದೀವಿ. ಸ್ಟಿಚ್ ಎನ್ಕೌಂಟರ್ ಅಂದರೆ ಸ್ಟಿಚ್ ಅನ್ನೋದು ಒಂದು ಕ್ಯಾರೆಕ್ಟರು, ಅದು ಆ್ಯಕ್ಚುಲಿ ಜಪಾನಲ್ಲಿ ಅನಿಮೆ ಕ್ಯಾರೆಕ್ಟರು. ಸೊ ಅದ್ರ ಜೊತೆ ಚಾಟ್ ಮಾಡೋದು ಇದೆಲ್ಲ ಬಂದು ಮಕ್ಕಳಿಗೆ. ಸೊ ಅದೇ ಈ ಶೋ ಹೆಂಗೆ ಎನ್ಯಾಕ್ಟ್ ಮಾಡುತ್ತೆ, ಹಿಂಗೆ ಅದು ಕ್ಯಾರೆಕ್ಟರ್ ಜೊತೆ ಹೆಂಗೆ ಮಾತಾಡಿ ಚಾಟ್ ಮಾಡುತ್ತೆ ಅನ್ನೋದು
ಅದಿದ್ದು. ಸೊ ಅದನ್ನೆಲ್ಲ ಮುಗಿಸ್ಕೊಂಡ್ವಿ. ಅದು ಮುಗಿಸಿದ್ಮೇಲೆ ನನ್ನ ಮಗಳು ಮಲ್ಕೊಂಡ್ಲು. ಅಲ್ಲಿಂದ ನಾವು ಬೇರೆ ಕಡೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಅಷ್ಟರೊಳಗೆ ನಂಗೆ ಇದೊಂದು ಕ್ಯೂಟ್ ಬಸ್ ಕಾಣಿಸ್ತು. ಸೊ ಅದಕ್ಕೆ ಅದೊಂದು ವೀಡಿಯೋ ತಗೊಂಡೆ. ಎಷ್ಟು ಚೆನ್ನಾಗಿದೆ ಅಲ್ಲ. ಸೊ ಈ ಬಸ್ಸಲ್ಲಿ ನಿಮಗೆ ಅರೌಂಡ್ ಪ್ಲಾಜಾ ನೋಡಿ, ಅಲ್ಲಿ ಗ್ರ್ಯಾಂಡ್ ಸರ್ಕಲ್ ಟೂರ್ ಅಂತ ಇದೆ. ಸೊ ಅದು ಆಲ್ಮೋಸ್ಟ್ ನೀವು ಡಿಸ್ನಿಲ್ಯಾಂಡ್ ಸುತ್ತ ಓಡಾಡ್ಕೊಂಡು ಎಲ್ಲೆಲ್ಲಿ ಏನೇನಿದೆ ಅಂತ ನೋಡ್ಬೋದು. ಸೊ ಅಲ್ಲಿಂದ ನೆಕ್ಸ್ಟ್ ನಾವು ಹೋಗಿದ್ದು ಕ್ಯಾಸಲ್ಗೆ. ಇಲ್ಲಿ ಹೋಗಿ ಒಂದು ಸ್ವಲ್ಪ ಎಲ್ಲ ಫೋಟೋಸ್ ತೆಗೆಸ್ಕೊಂಡು ಮಾಡ್ಕೊಂಡು ಎಲ್ಲ ವೀಡಿಯೋಸ್ ತಗೊಂಡು ಎಷ್ಟು ಬಿಸಿಲಿದೆ ಅಂದರೆ ಇನ್ನೂ ಎಂಟ್ರಿ ಕೊಟ್ಟಿರೋದು ಈಗ ಮುಂದೆ ಎಕ್ಸ್ಪ್ಲೋರ್ ಮಾಡೋದು ತುಂಬ ಇದೆ. ಅಲ್ಲಿಂದ ನಾವು ಹೋಗ್ತಾ ಇಲ್ಲೊಂದು ಶಾಪ್ ನೋಡಿದ್ವಿ. ಇದರಲ್ಲಿ ಏನಂದರೆ ಎಲ್ಲ ಡಿಸ್ನಿ ಕ್ಯಾರೆಕ್ಟರ್ಸ್ ಅಂದರೆ ಫೇಮಸ್ ಆಗಿರೋದು ವಸ್ತುಗಳು ಅದೆಲ್ಲನೂ ಗ್ಲಾಸಲ್ಲಿ ಮಾಡಿ ಇಡ್ತಾಯಿದ್ರು. ಸೊ ಅದನ್ನು ನೋಡೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಇದರಲ್ಲಿ ಎಷ್ಟು ಚೆನ್ನಾಗಿದ್ದಾವೆ ಕಲೆಕ್ಷನ್ಸು ಅಂದರೆ ಸಖತ್ ಕ್ಯೂಟಾಗಿದೆ. ಬಟ್ ಪ್ರೈಸಸ್ಸು ಹಾಗೆ ಜಾಸ್ತಿ ಇದ್ವು. ನೀವು ನೋಡ್ಕೊಂಬರ್ಬೋದು ಇದರಲ್ಲಿ ಎಷ್ಟು ಚೆನ್ನಾಗಿದ್ವು ಎಲ್ಲ. ಅಂದರೆ ಡಿಸ್ನಿ ಕ್ಯಾರೆಕ್ಟರ್ಸ್ಗಳು ಎಲ್ಲನೂ ಗ್ಲಾಸಲ್ಲಿ ಮಾಡಿದ್ದಾರೆ. ಇಟ್ ವಾಸ್ ಕೈಂಡ್ ಆಫ್ ಕ್ಯೂಟ್. ಅದಕ್ಕೆ ಇದು ವೀಡಿಯೋ ತಗೊಂಡಿದ್ದೀನಿ. When the glass slipper shines, a fleeting moment felt just like a dream. In your eyes, I see the future clear. I want to believe, but I'm filled with fear. Like Cinderella, dreams are soaring high, believing in miracles, wishing on the stars. Even if this night fades away, love will stay. I hold it in. ಇದು ಡಸ್ಟ್ಬಿನ್ ಅಂತ ನಂಗೆ ಗೊತ್ತೇ ಇರಲಿಲ್ಲ, ಹೀಗೆ ಗೊತ್ತಾಗಿತ್ತು. ನೀವೇನಾದರೂ ಡಿಸ್ನೀಸಿಗೆ ಬಂದರೆ ಡಸ್ಟ್ಬಿನ್ ಈ ಥರ ಇಷ್ಟು ಚೆನ್ನಾಗಿರುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಸೊ ನಿಮ್ಗೆ ಹೇಳ್ತಾ ಇದ್ದೀನಿ, ಇದು ಡಸ್ಟ್ಬಿನ್ನು. ಎಲ್ಲ ಶಾಪೆಲ್ಲ ನೋಡ್ಕೊಂಡು ಆಮೇಲೆ ನಾವು ನೆಕ್ಸ್ಟ್ ಹೋಗ್ತಾ ಇರೋದು ಈಗ ಸಿಂಡ್ರೆಲಾ ಫೇರಿ ಟೇಲ್ ಹಾಲ್ ಅಂತ ಅಂದ್ಬಿಟ್ಟು. ಸೊ ಇದು ಬಂದು ನಿಮಗೆ ಸಿಂಡ್ರೆಲಾ ಸ್ಟೋರಿ ಹೇಳಿರ್ತಾರೆ ಅದರಲ್ಲಿ. ಆಮೇಲೆ ಸಿಂಡ್ರೆಲಾ ಯೂಸ್ ಮಾಡಿರೋ ಐಟಮ್ಸ್ ಎಲ್ಲ ಆ ಥರ ಎಲ್ಲ ಇಟ್ಟಿರ್ತಾರೆ. ಸೊ ನನ್ನ ಮಗಳೇನಂದ್ರೆ ಮಲ್ಕೊಂಡ್ಬಿಟ್ಟಿದ್ಲು. ಸೊ ಅವಳು ಇದನ್ನೆಲ್ಲ ನೋಡಬೇಕು ಅಂದರೆ ಇನ್ನೊಂಚೂರು ದೊಡ್ಡೋಳಾಗಬೇಕು, ಇದೆಲ್ಲ ಅರ್ಥ ಆಗಬೇಕು ಅಂದರೆ. ನೋಡಿ ಇಲ್ಲೆಲ್ಲ ಸ್ಟೋರೀಸ್ ಎಲ್ಲ ಬರೆದಿದ್ದಾರೆ ಸಿಂಡ್ರೆಲಾದು ವಿತ್ ಪಿಕ್ಚರ್ಸು ಈ ಥರ ಎಲ್ಲ ಡಿಸ್ಪ್ಲೇ ಮಾಡಿ. ಸೊ ನನಗೆ ಇಷ್ಟ ಸಿಂಡ್ರೆಲಾ ಅನ್ನೋದಕ್ಕೋಸ್ಕರ ನಾನು ಕರ್ಕೊಂಡು ಹೋಗಿದ್ದು. ಓಕೆ ಬನ್ನಿ ನೋಡೋಣ ಏನೇನಿದೆ ಸಿಂಡ್ರೆಲಾ ಫೇರಿ ಟೇಲ್ ಹಾಲಲ್ಲಿ, ಹಿಂಗಿದೆ ಅಂತ ನಿಮಗೆ ತೋರಿಸ್ತೀನಿ. When the glass slipper shines, a fleeting moment felt just like a dream. In your eyes, I see the future clear. I want to believe, but I'm filled with fear. Like Cinderella, dreams. ಹಾಗೆ ಮುಂದೆ ಬಂದರೆ ಇಲ್ಲೊಂದು ಸಿಂಡ್ರೆಲಾ ಚೇರ್ ಇಟ್ಟಿದ್ರು, ಮತ್ತು ಪ್ಲಸ್ ಅವ್ರು ಸಿಂಡ್ರೆಲಾ ಯೂಸ್ ಮಾಡಿದ್ದು ಶೂಸ್ ಇಟ್ಟಿದ್ರು. ಸೊ ಅದ್ರ ಮೇಲೆ ಇಟ್ಕೊಂಡು ಕೂತ್ಕೊಂಡು ಪಿಕ್ಚರ್ ತೆಗೆಸ್ಕೋಬೋದು ಅಂತ. ಸೊ ಎಲ್ಲ ಅದರಲ್ಲಿ ಕೂತ್ಕೊಂಡು ಪಿಕ್ಚರ್ಸ್ ತೆಗೆಸ್ಕೊತಾ ಇದ್ದರು. ನಾನು ವೈ ನಾಟ್ ನಾನು ತೆಗೆಸ್ಕೋಬಾರ್ದು, ಬಿಕಾಸ್ ಇವನ್ ಐ ಲವ್ ಸಿಂಡ್ರೆಲಾ ಕ್ಯಾರೆಕ್ಟರ್, ಅದಕ್ಕೋಸ್ಕರ. ಓಕೆ, ಸಿಂಡ್ರೆಲಾ ಫೇರಿ ಟೇಲ್ ಮುಗೀತು, ನೋಡಿದ್ರಲ್ವ ಚೆನ್ನಾಗಿತ್ತು. ಆಮೇಲೆ ನೆಕ್ಸ್ಟ್ ಹೊರಗಡೆ ಬಂದು ನಾವು ಬೇರೆ ಕಡೆ ಹೋಗೋಣ ಅಂತ ಅಂದ್ಕೊಂಡ್ವಿ. ನನ್ನ ಮಗಳು ಹೆಂಗಿದ್ರು ಮಲಗಿದ್ರಿಂದ ನಾವು ಯಾವುದಾದ್ರೂ ಗೇಮ್ಸ್ ಆಡ್ಬೋದಾ ಅಂತ ಅಂದ್ಬಿಟ್ಟು ನೋಡಿದಾಗ ನಮಗೆ ನೆಕ್ಸ್ಟ್ ನಾವು ನೋಡಿದ್ದೆ ಕ್ಯಾಸಲ್ ಕೊರಸಲ್ ಅಂತ ಅಂದ್ಬಿಟ್ಟು. ಸೊ ಅದು ಅವಳು ಎದ್ದೋಳು ಅಷ್ಟರಲ್ಲೇ ನಾನು ಒಂದು ರೌಂಡ್ ಆಡ್ಕೊಂಬರೋಣ, ಆಮೇಲೆ ಅವಳು ಎದ್ಮೇಲೆ ಮತ್ತೆ ಆಡ್ಸೋಣ ಅಂದ್ಬಿಟ್ಟು ಅಲ್ಲಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಕಮ್ ಲೆಟ್ಸ್ ಗೋ, ಹೆಂಗಿದೆ ಅಂತ ಅಂದ್ಬಿಟ್ಟು ತೋರಿಸ್ದೆ ನಿಮಗೆ.
ನಾನು ಒಂದು ರೌಂಡ್ ಆಡ್ಕೊಂಬರೋ ಅಷ್ಟರಲ್ಲೇ ನನ್ನ ಮಗಳು ಎದ್ಬಿಟ್ಲು. ಸೊ ಮತ್ತೆ ಅವಳನ್ನ ಇನ್ನೊಂದು ರೌಂಡ್ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಮತ್ತೆ ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗ್ತಾಯಿದ್ದೀವಿ. ಸಕುರ ಅಂತೂ ಫುಲ್ ಎಂಜಾಯ್ ಮಾಡಿದ್ಲು ಇದನ್ನು, ಅವಳಿಗಂತೂ ತುಂಬ ಇಷ್ಟ ಆಯಿತು. ಆಮೇಲೆ ಇದು ತುಂಬ ಫೋರ್ಸ್ಫುಲ್ಲಿ ಆಗಿ ಫಾಸ್ಟಾಗಿ ಈ ಥರ ಎಲ್ಲ ಆಡಲ್ಲ. ಸೊ ಹಾಗಾಗಿ ಮಕ್ಳಿಗೂ ಫ್ರೆಂಡ್ಲಿ ಆಗಿದೆ ಇದು. ಆರಾಮಾಗೆ ಬೆಲ್ಟ್ ಇರುತ್ತೆ, ಸೊ ಬೆಲ್ಟ್ ಹಾಕಿ ಕೂರಿಸ್ಬೋದು. ಈ ಥರ ನಾವು ಹಿಂದೆನೇ ಕೂತ್ಕೋಬೋದು. ಸ್ವಲ್ಪ ದೊಡ್ಡ ಮಕ್ಕಳಂದರೆ ನೀವು ಹಾಕ್ಬಿಟ್ಟು ಬೇಕಂದರೆ ನೀವು ಇನ್ನೊಂದರಲ್ಲಿ ಕೂತ್ಕೋಬೋದು. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬೈ ಬಾಯ್ ಮತ್ತಾನೆ.